ಹಲವು ಬಾರಿ ಜೈಲು ಸೇರಿದ್ದವ ರಿಲೀಸ್ ಆಗಿ ಬರ್ತಿದ್ದಂತೆ ತಾಯಿ ಕೂಡ್ ಹಾಕಿದ್ರು. ಆದ್ರೆ ಈ ಆಸಾಮಿ ಸುಮ್ನಿರೋದ್ ಬಿಟ್ಟು ಮತ್ತೆ ಕಳ್ಳತನ ಮಾಡೋಕ್ ಹೋಗಿ ರಾಬರ್ಸ್ ಕೈಗೆ ತಗ್ಲಾಕೊಂಡಿದ್ದಾನೆ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕಳ್ಳನನ್ನೇ ತಡೆದು ರಾಬರಿ ಮಾಡಿದ್ದ ಗ್ಯಾಂಗ್ ಅರೆಸ್ಟ್. ಶಾಸಕ ವಾಸವಿದ್ದ ವಿಲ್ಲಾ ಪಕ್ಕದ ಏರಿಯಾದಲ್ಲಿ ರಾಬರಿ. ಈ ಫೋಟೋದಲ್ಲಿ ಅಮಾಯಕನಂತೆ ನಿಂತಿರೋ ಇವನೊಮ್ಮೆ ನೋಡಿ. ಹೆಸರು ಇಸಾಯಿ ರಾಜ್. ಇವನ ಮೇಲೆ ಬರೋಬ್ಬರಿ 20ಕ್ಕೂ ಹೆಚ್ಚು ಕಳ್ಳತನ ರಾಬರಿ ಕೇಸ್ಗಳಿವೆ. ಜೈಲಿಗೆ ಹೋಗ್ಬಂದ್ರು ಕಸುಬು ಬಿಡದ ಆಸಾಮಿ. ಹಳೆ ಚಾಳಿಯನ್ನೇ ಮುಂದುವರೆಸಿದ್ದ. ಆದ್ರೆ ಇವನು ಸಣ್ಣ ಪುಟ್ಟ ಏರಿಯಾ ಮನೆಗಳನ್ನ ಟಾರ್ಗೆಟ್ ಮಾಡ್ತಿರಲಿಲ್ಲ. ಕೇವಲ ವಿಲ್ಲಾಗಳ ಏರಿಯಾವನ್ನೇ ಟಾರ್ಗೆಟ್ ಮಾಡಿ ನಗದು ಚಿನ್ನಾಭರಣ ದೋಚಿದ್ದ ಹಣದಲ್ಲೇ ತಮಿಳುನಾಡಲ್ಲಿ ಸೈಟ್ ಕೂಡ ಖರೀದಿ ಮಾಡಿದ್ದಂತೆ. ಮನೆ ಕಟ್ಟಲು ಪ್ಲಾನ್ ಮಾಡಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ನವೆಂಬರ್ 22 ರಾತ್ರಿ ಮಂಡೂರಿನಲ್ಲಿರೋ ಪ್ರೆಸ್ಟೀಜ್ ಗ್ಲೈನ್ವುಡ್ ಎಂಬ ವಿಲ್ಲಾಗಳಿರೋ ಜಾಗಕ್ಕೆ ನುಗ್ಗಿದ್ದ ಇಸಾಯಿ ರಾಜ್ 1.75 ಲಕ್ಷ ನಗದು 90 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ದ. ಅದಲ್ಲದೆ ಇದೇ ವಿಲ್ಲಾಗಳ ಪ್ರದೇಶದಲ್ಲೇ ಶಾಸಕ ಶರತ್ ಬಚ್ಚೇಗೌಡ ಕೂಡ ವಿಲ್ಲಾ ಹೊಂದಿದ್ದು ವಾಸ್ತವ್ಯ ಹೊಂದಿದ್ದಾರೆ. ಆದರೆ ಶಾಸಕರಿರೋ ವಿಲ್ಲಾಗಳ ಏರಿಯಾ ಕಡೆ ಹೋಗದ ಆಸಾಮಿ ಪಕ್ಕದ ಏರಿಯಾದಲ್ಲಿ ಕಳ್ಳತನ ಮಾಡಿ ರಾತ್ರಿ ಮಂಡೂರು ಸ್ಮಶಾನದ ಪಕ್ಕದಲ್ಲಿ ಕುಳಿತು ಎಣ್ಣೆ ಹೀರುತ್ತಿದ್ದ. ಮೌನೇಶ್ ರಾವ್, ದರ್ಶನ್, ಚಂದನ್ ಮತ್ತು ಸುನಿಲ್ ಎಂಬುವರು ಇವನನ್ನ ಅಡ್ಡಗಟ್ಟಿ ಕಳ್ಳತನ ಮಾಡಿದ್ದ ಚಿನ್ನಾಭರಣವನ್ನ ಸುಲಿಗೆ ಮಾಡಿದ್ರು. ಕೊನೆಗೆ ತಾನು ತಮಿಳುನಾಡಿಗೆ ತಲುಪಲು ಖರ್ಚಿಗಾಗಿ ಹಣ ಕೊಡಿ ಎಂದು ಕೇಳಿದಾಗ ಆರೋಪಿಗಳು ಆತನಿಗೆ 3,000 ನೀಡಿ ಕಳುಹಿಸಿದ್ರು. ವಿಪರ್ಯಾಸವೆಂದರೆ ಅದೇ ಹಣದಲ್ಲಿ ಮದ್ಯಪಾನ ಮಾಡಿದ್ದ ಆರೋಪಿ ರಾತ್ರಿ 10 ಗಂಟೆ ಸುಮಾರಿಗೆ ಮಂಡೂರಿನಲ್ಲಿ 2 ಮನೆಗಳಲ್ಲಿ ಕಳ್ಳತನ ಮಾಡಿ ಸ್ಮಶಾನದಲ್ಲಿ ಬಂದು ಮಲಗಿದ್ದ. ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಾಜು 447 ಗ್ರಾಮ್ಸ್ ಗೋಲ್ಡ್ ಮತ್ತು 28,000 ಕ್ಯಾಶ್ ಎಲ್ಲ ಸೇರಿ 70 lakhs ವ್ಯಾಲ್ಯೂದು 3 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅವರು ಮೇನ್ ಆರೋಪಿ ಒಬ್ಬ ಯಾರಿದ್ದಾರೆ ಅವರು ಕತ್ಕೊಂಡು ಹೋಗುವಾಗ ಅಲ್ಲೇ ಇನ್ನೂ 4 ಜನ ಯಾರೋ ಈ ಆರೋಪಿಗೆ ಅವರು ಅಟ್ಯಾಕ್ ಮಾಡಿ ಅವ್ರ ಕಡೆಯಿಂದ ಕದ್ದಿದ್ದಾರೆ. ನಮ್ಮ ಪೊಲೀಸವರು ಎಲ್ಲರೂ ಕೇಸ್ ಮಾಡಿದ್ದಾರೆ. ಇನ್ನು ಕದ್ದ ಒಡವೆ ಗಂಟು ಮುಟ್ಟಿ ಕಟ್ಟಿಕೊಂಡಿದ್ದ ಆರೋಪಿ ಮುಂಜಾನೆ ಎದ್ದು ಸ್ಮಶಾನದಿಂದ ನೇರವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದ. ಇತ್ತ ಕಳ್ಳತನದ ಬಗ್ಗೆ ಬೆಳಗ್ಗೆ ವಿಲ್ಲಾ ಮಾಲೀಕರು ನೀಡಿದ ದೂರು ಆಧರಿಸಿ ಅವಲಹಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ರು. ಕದ್ದ ಮಾಲನ್ನ ಮೇಡಹಳ್ಳಿಯ ಪಾರ್ವತಿನಗರದ ಬಳಿ ಮಾರಾಟ ಮಾಡಲು ಮುಂದಾಗಿದ್ದಾಗ ಆರೋಪಿ ಲಾಕ್ ಆಗಿದ್ದಾನೆ. ಇನ್ನು ಘಟನೆ ವೃತ್ತಾಂತವನ್ನ ಆತ ಬಾಯ್ಬಿಟ್ಟಾಗ ಇನ್ನುಳಿದ 4 ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಆರೋಪಿಗಳಿಂದ 70 ಲಕ್ಷ ಬೆಲೆ ಬಾಳೋ 447 ಗ್ರಾಂ ವಜ್ರ ಮತ್ತು ಚಿನ್ನಾಭರಣ ಹಾಗೂ 28,000 ನಗದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆಗೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಲ್ಲಿ ಇಂಥ ಏರಿಯಾ ಗುಂಡಿ ಮುಕ್ತ ಅಂತ ಹೇಳೋ ಹಾಗಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮಧ್ಯೆ ರಸ್ತೆ ಹುಡುಕುವಂತಹ ದುಸ್ಥಿತಿ ಇದೆ. ಜನರನ್ನ ಕಾಡ್ತಾ ಇದ್ದ ರಸ್ತೆ ಗುಂಡಿ ಬಾಳಿ ಬದುಕಬೇಕಿದ್ದ ಯುವಕನ ಪ್ರಾಣ ಕಸೀತ ಅನ್ನೋ ಪ್ರಶ್ನೆ ಹುಟ್ಟಿದೆ. ಡೆಡ್ಲಿ ಗುಂಡಿಗೆ ಟೆಕ್ಕಿ ಬಲಿ, ಗಂಭೀರ ಆರೋಪ. ಕಾಟಾಚಾರಕ್ಕೆ ತೇಪೆ ಕಾರ್ಯ, ಜನರು ನಿಗಿ. ಸಿಲಿಕಾನ್ ಸಿಟಿ ನೋಡೋಕೆ ಎಷ್ಟು ಚೆಂದವೋ ರಸ್ತೆ ಗುಂಡಿಗಳಿಂದ ಅಷ್ಟೇ ಅಪಾಯವೂ ಇದೆ. ರೋಡಲ್ಲಿ ಡೆಡ್ಲಿ ಗುಂಡಿಗಳಿಗೆ ಅದೆಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಹಳ್ಳಗಳ ಕಾಟಕ್ಕೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಇಷ್ಟಾದರೂ ಕೂಡ ಅಧಿಕಾರಿಗಳ ಸೋಂಬೇರಿತನದ ಕೆಲಸ ಮಾತ್ರ ಹಾಗೇ ಇದೆ. ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನವೆಂಬರ್ 29ರಂದು ಯಮಗುಂಡಿಗೆ ಟೆಕ್ಕಿ ಬಲಿಯಾಗಿದ್ರು. ವಾಜಪೇಯಿ ಜಂಕ್ಷನ್ನಲ್ಲಿ ಸ್ನೇಹಿತನ ಜೊತೆ ಬೈಕ್ನಲ್ಲಿ ಅಂಕುಶ್ ಹೋಗ್ತಾ ಇದ್ರು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಅದೇ ಜಾಗದಲ್ಲಿ ಕಾಟಾಚಾರಕ್ಕೆ ತೇಪೆ ಕಾರ್ಯ ಮಾಡಿ ಜನರ ಸಿಟ್ಟಿಗೆ ಗುರಿಯಾಗಿದ್ದಾರೆ. ಜನ ಹೇಳೋದಕ್ಕೂ ಅಧಿಕಾರಿಗಳು ಮಾಡಿರುವ ಕಾಟಾಚಾರದ ಕೆಲಸಕ್ಕೂ ತಾಳೆ ಆಗ್ತಿದೆ. ದಯವಿಟ್ಟು ನಾನು ನಿಮ್ಮ ನ್ಯೂಸ್ 18 ತುಂಬ ಜಾಸ್ತಿ ನೋಡ್ತೀವಿ, ನಾನು ಫ್ಯಾನ್ ಇದ್ದೀವಿ ನ್ಯೂಸ್ 18. ನಮ್ಮ ಮಾತು ಗವರ್ಮೆಂಟ್ಗೆ ಹೇಳ್ತಾರೆ ನ್ಯೂಸ್ 18. ನಾನು ದಯವಿಟ್ಟು ಗವರ್ಮೆಂಟ್ಗೆ ಕೈ ಮುಗಿಬಿಟ್ಟು ಹೇಳ್ತಾ ಇದ್ದೀವಿ, ಪ್ಲೀಸ್ ರೋಡ್ ಕಂಡೀಷನ್ಸ್ ಸರಿಯಾಗಿ ಮಾಡಿ. ಹಂಗೆ ನಾನು ಯೂತ್ ಹಂಗೆ ಹೋಗ್ಬೇಕಾ, ಏನು ಮಾಡಬೇಕಾ? ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ IT ಸಿಟಿ, ಸಿಲಿಕಾನ್ ವ್ಯಾಲಿ ನಮ್ಮೂರು ಬೆಂಗಳೂರು, ಎಲ್ಲರಿಗೆ ಹೇಳ್ತೀವಿ ನಾನು IT ಸಿಟಿ ನಮ್ಮೂರು. ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ ಹೆಂಗೆ ಮಾಡಬೇಕಾ ಅಣ್ಣ?
ಎಷ್ಟು ಬ್ಯೂಟಿಫುಲ್ ಆಗಿ ರಸ್ತೆ ಗುಂಡಿ ಮುಚ್ಚಿದ್ದಾರೆ ಅಂತ ನ್ಯೂಸ್ 18 ಕ್ಯಾಮೆರಾ ಕಣ್ಣಲ್ಲಿ ನೀವೇ ನೋಡಿ. ಇದುವರೆಗೂ ಕೂಡ ರಸ್ತೆ ಗುಂಡಿಯನ್ನ ಕ್ಲಿಯರ್ ಮಾಡಿಲ್ಲ. ಒಂದು ತೇಪೆ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ ಬಿಟ್ರೆ ಆ ತೇಪೆ ಹಚ್ಚಿರುವಂತಹ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕಳೆದ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ. ಒಟ್ನಲ್ಲಿ ಬೃಹತ್ ಗುಂಡಿಗಳಿರುವ ಈ ರಸ್ತೆ ದುರಸ್ತಿ ಕಾಣದೆ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಅಂಕುಶ್ ಸಾವಿಗೆ ರ್ಯಾಶ್ ಡ್ರೈವಿಂಗ್ ಕಾರಣ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದ್ರು. ಘಟನೆ ನಡೆದ ಜಾಗ ಇನ್ನೊಂದಿಷ್ಟು ಜನರ ಬಲಿಗೆ ಕಾಯ್ತಾ ಇರೋದು ಸುಳ್ಳಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.